ನಾನು ಸುದೀರ್ಘವಾಗಿ ಈ ಹೃದ್ರೋಗ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದೀವಿ. ಅದರಲ್ಲೂ ಕೂಡ ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ ಕೈಗೆಟುಕುವ ದರದಲ್ಲಿ ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆ ಸಿಗುವಂಥ ಒಂದು ಈ ದೀರ್ಘಕಾಲದ ಅನುಭವದಲ್ಲಿ ಇವತ್ತು ನಮ್ಮ ನಾಡಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕಳೆದ ಇದು ಹ್ಯಾಟ್ರಿಕ್ ಎಲೆಕ್ಷನ್ ಅಂತಲೇ ಹೇಳಬೇಕಾಗುತ್ತೆ. ಈಗ ಬರ್ತಾ ಇರೋದು ಹ್ಯಾಟ್ರಿಕ್ ಎಲೆಕ್ಷನ್. 2014 ಆಯಿತು, 19 ಆಯಿತು, ಇವಾಗ 2024ರಲ್ಲಿ. ಸೊ ಅವರ ನಾಯಕತ್ವದಲ್ಲಿ ಇವತ್ತು ದೇಶ ಆರ್ಥಿಕವಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಭಾರತ ದೇಶಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗೋ ಮಟ್ಟದಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ. ಅದರಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಹೆಚ್ಚು ಸಾಧಕರಿಗೆ ಮತ್ತು ಪರಿಣತರಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಈ ಲೋಕಸಭಾ ಚುನಾವಣೆಯನ್ನು ಇವತ್ತು ಎದುರಿಸ್ತಾ ಇದ್ದೇನೆ. ಹೀಗಾಗಿ ನಾವು ಕಪಲ್ ಆಫ್ ಡೇಸಲ್ಲಿ ಈ ಪಕ್ಷಕ್ಕೆ ಈಗ ಆಲ್ರೆಡಿ ನಾವು ಇದ್ದೇವೆ. ಸೊ ಅಧಿಕೃತವಾಗಿ ಇನ್ನೊಂದು 2-3 ದಿವಸದಲ್ಲಿ ಇದ್ರ ಬಗ್ಗೆ ಸೇರ್ತಾರೆ. ನಾಳೆ ಸೇರ್ಪಡೆ ಇದೆ ಸರ್? ನಾಳೆ ಇಲ್ಲ, ಈಗ ಆಲ್ರೆಡಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆ ನಾವು ಆಲ್ರೆಡಿ ಚರ್ಚಿಸಿದ್ದೇವೆ. ಸೊ ಹಾಗಾಗಿ ಇದು ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.